ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗನುಸ್ ಕಿಚನ್. ಇವತ್ತು ಸ್ಟ್ರೀಟ್ ಸೈಡಲ್ಲಿ ಸಿಗುವಂಥ ಫಿಶ್ ತವಾ ಫ್ರೈ ಮತ್ತು ಈ ಮಸಾಲ ಪೌಡ್ರು ಹೇಗೆ ಮಾಡೋದಂತ ನೋಡೋಣ. ಈ ತವಾ ಫ್ರೈನ ಮಾಡೋಕ್ಕೆ ನಾನು ರೂಪ್ಚಂದ್ ಮೀನನ್ನ ತೊಗೊಂಡಿದ್ದೀನಿ. ಸುಮಾರು ನಾನೊಂದು ಅರ್ಧ kg ಮೀನನ್ನ ತೊಗೊಂಡಿದ್ದೀನಿ. ಈ ತವಾ ಫ್ರೈನ ಮಾಡೋದಕ್ಕೆ ಪೀಸು ಈ ಥರ ಮೀಡಿಯಮ್ ಸೈಜ್ನಲ್ಲಿ ಇರಬೇಕು. ಇದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಈ ಥರ ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಈ ಥರ ನೀರನ್ನ ಸೇರಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧದಷ್ಟು ನಿಂಬೆಹಣ್ಣು ರಸನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಥರ ಉಪ್ಪು ಮತ್ತು ನಿಂಬೆಹಣ್ಣ ಸೇರಿಸಿ ಆದಮೇಲೆ ಈಗ ಇದನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಉಪ್ಪೆಲ್ಲ ಕರಗಾದ್ಮೇಲೆ ಈಗ ಈ ನೀರಿನಲ್ಲಿ ನಾವು ಆಲ್ರೆಡಿ ನೀಟಾಗಿ ಕ್ಲೀನ್ ಮಾಡಿಟ್ಟಂಥ ಮೀನು ಪೀಸ್ನ ಸೇರಿಸ್ಬೇಕು. ಎಲ್ಲ ಮೀನು ಪೀಸ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಮೀನು ಪೀಸ್ನು ನೀರಿಗೆ ಸೇರಿಸಿ ಆದಮೇಲೆ ಈಗ ಇದನ್ನು ಒಂದು 1/2 hour ಹಾಗೆ ಬಿಡಬೇಕು. ಈ ಥರ ಉಪ್ಪು ಮತ್ತು ಹುಳಿ ಹಾಕಿ ನೀರಿನಲ್ಲಿ ನೆನೆಸೋದ್ರಿಂದ ಮೀನಿಗೆ ಉಪ್ಪು ಮತ್ತು ಹುಳಿ ಚೆನ್ನಾಗಿ ಹಿಡಿಯುತ್ತೆ. ಇದೀಗ 1/2 hour ಆಗಲಿ. ಈಗ ಫಿಶ್ ಮಸಾಲ ಪೌಡ್ರ್ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಚಿಕ್ಕ ಬೌಲ್ನ ತೊಗೊಂಡಿದ್ದೀನಿ. ನಾವು ಯಾವ ಕಪ್ನ ತೊಗೊತೀವೋ ಅದೇ ಕಪ್ ಅಳತೆಯಲ್ಲಿ ಮಸಾಲ ಪೌಡ್ರನ್ನ ರೆಡಿ ಮಾಡ್ಕೋಬೇಕು. ಈಗ 1 ಕಪ್ಪಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಗರಂ ಮಸಾಲ, 1/4 ಕಪ್ಪಷ್ಟು ಪೆಪ್ಪರ್ ಪೌಡರ್, 1/4 ಕಪ್ಪಷ್ಟು ಜೀರಿಗೆ ಪುಡಿ, ಹಾಗೆ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರ್, ಹಾಗೆ 1/4 ಕಪ್ಪಷ್ಟು ಹಾಚಿ ಚಿಕನ್ ಮಸಾಲ, ಹಾಗೆ 1/4 ಕಪ್ಪಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗೆ ಹಾಕ್ಬಿಡ್ತಾಯಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಓಂಕಾಳನ್ನ ಹಾಕ್ತಾಯಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ರೆಡ್ ಫುಡ್ ಕಲರ್ನ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಫಿಶ್ ಮಸಾಲ ಪೌಡ್ರ್ ರೆಡಿ ಆಗಿದೆ. ಇದೇ ಅಳತೆನಲ್ಲಿ ನಾವು ಫಿಶ್ ಮಸಾಲಾನ ರೆಡಿ ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈ ಮಸಾಲ ಪೌಡ್ರನ್ನ 6 ತಿಂಗಳ ತನಕ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ಇದೇ ಮಸಾಲ ಪೌಡ್ರ್ನಲ್ಲಿ ಫಿಶ್ ತವಾ ಫ್ರೈ ಹೇಗೆ ಮಾಡೋದಂತ ನೋಡೋಣ. ಆಲ್ರೆಡಿ ನಾವು 1/2 hour ಉಪ್ಪು ಮತ್ತು ಹುಳಿ ನೀರಿನಲ್ಲಿ ನೆನೆಸಿಟ್ಟಂಥ ಮೀನನ್ನ ತೊಗೊಂಡಿದ್ದೀನಿ. ಈಗ ಈ ಮೀನನ್ನ ನೀರಿನಿಂದ ಸಪ್ರೇಟಾಗಿ ತೆಗಿಬೇಕು. ಈ ಥರ ಎಲ್ಲ ಮೀನು ನೀರಿನಿಂದ ಸಪ್ರೇಟಾಗಿ ತೆಗೆದು ಇಟ್ಟಿದ್ದೀನಿ. ಈಗ ಈ ಮೀನಿಗೆ ಮಸಾಲಾನ ಹಾಕೋಣ. ಈ ಥರ ಒಂದು ಬೌಲ್ನ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ರೆಡಿ ಮಾಡಿಟ್ಟಂಥ ಮಸಾಲಾನ 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅರ್ಧ kg ಮೀನಿಗೆ ನಾನು 2 ಟೇಬಲ್ ಸ್ಪೂನಷ್ಟು ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ kg ಮೀನಿಗೆ ಅರ್ಧದಷ್ಟು ನಿಂಬೆಹಣ್ಣು ರಸನ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ನಾವು ಈ ಮಸಾಲಾನ ರೆಡಿ ಮಾಡ್ಕೋಬೇಕು. ಈಗ ಈ ಥರ ಮಸಾಲ ರೆಡಿಯಾಗಿದೆ. ಈಗ ಈ ಮೀನನ್ನ ಸೇರಿಸ್ತಾ ಇದ್ದೀನಿ. ಮೀನನ್ನ ಸೇರಿಸಿ ಈಗ ಮಸಾಲ ಮೀನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಮೀನು ಪೀಸ್ಗೂ ಮಸಾಲಾನ ಈ ಥರ ನೀಟಾಗಿ ಹಾಕಿಟ್ಕೋಬೇಕು. ಈಗ ಎಲ್ಲ ಮೀನಿಗೂ ಮಸಾಲ ಈ ಥರ ನೀಟಾಗಿ ಹಾಕಿಟ್ಕೊಂಡಿದ್ದೀನಿ. ಈಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇದು 1/2 hour 1 hour ಹಾಗೆ ಚೆನ್ನಾಗಿ ಮಸಾಲದಲ್ಲಿ ನೆನಿಬೇಕು. ಈಗ 1 hour ಆಗಿದೆ. ಈ ಫಿಶ್ಶು ಮಸಾಲ ಎಲ್ಲ ಈ ಥರ ರೆಡಿಯಾಗಿದೆ. ಈಗ ಈ ಫಿಶ್ ತವಾ ಫ್ರೈ ಹೇಗೆ ಮಾಡೋದಂತ ನೋಡೋಣ. ಈಗ ಸ್ಟವ್ ಮೇಲೆ ಪ್ಯಾನ್ನ ಇಟ್ಟು ಪ್ಯಾನ್ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆನ ಹಾಕಿ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಂಥ ಮಸಾಲ ಫಿಶ್ನ ಹಾಕ್ತಾಯಿದ್ದೀನಿ. ಈ ಮೀನು ಮೀಡಿಯಮ್ ಉರಿನಲ್ಲಿ 2 ಸೈಡು ಚೆನ್ನಾಗಿ ಫ್ರೈ ಆಗಬೇಕು. ಇದು ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದ್ರ ಮೇಲೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಈಗ ಮೀಡಿಯಮ್ ಉರಿನಲ್ಲಿ ಒಂದು 5 ನಿಮಿಷ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತಿರುಗಿಸ್ತಾ ಇದ್ದೀನಿ. ಈ ಥರ ಎಲ್ಲ ಮೀನು ತಿರುಗಿಸಾದ್ಮೇಲೆ ಇನ್ನೊಂದು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇನ್ನೊಂದು ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತಿರುಗಿಸ್ತಾ ಇದ್ದೀನಿ. ಈ ಥರ ಫಿಶ್ ತವಾ ಫ್ರೈ ರೆಡಿಯಾಗಿದೆ. ನೀವು ಯಾವುದೇ ಮೀನಲ್ಲಿ ಬೇಕಂದ್ರೂ ಈ ಥರ ಮಸಾಲಾನ ಹಾಕಿ ರೆಡಿ ಮಾಡಿಕೊಂಡು ತವಾ ಫ್ರೈ ಮಾಡ್ಕೋಬೋದು. ಈಗ ಈ ಥರ ತುಂಬಾ ಪರ್ಫೆಕ್ಟಾಗಿ ಸ್ಟ್ರೀಟ್ ಸೈಡಲ್ಲಿ ಸಿಗುವಂಥ ಫಿಶ್ ತವಾ ಫ್ರೈ ರೆಡಿಯಾಗಿದೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ತಗೊಳ್ಳೋಣ. ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಫಿಶ್ ತವಾ ಫ್ರೈ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.